ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇವಾಗ ತುಂಬನೇ ಬಿಸಿಲಿದೆ. ಸೊ ಬಿಸಿಲಿನ ತಾಪಕ್ಕೆ ಒಂದು ತಂಪಾದಂತಹ ಶರ್ಬತ್ ತಯಾರಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬನೇ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ತುಂಬನೇ ಹೆಲ್ತಿ ರೆಸಿಪಿ, ತುಂಬ ದೇಹಕ್ಕೆ ಇದು ತಂಪಾದ ಅಂತಹ ಒಂದು ಜ್ಯೂಸ್ ಅಂತ ಹೇಳ್ಬೋದು. ಸೊ ಇವತ್ತು ಈ ಶರ್ಬತ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ನಾನು ಸಬ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಈ ಬೆಸಿಲ್ ಸೀಡ್ಸ್ ಅಂತೀವಲ್ಲ, ಸೊ ಅದು 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಇದಕ್ಕೆ ನಾವು ಇವಾಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ರೆಸ್ಟಿಗೆ ಇಡೋಣ. ಓಕೆ, ರೆಸ್ಟ್ ಬಿಟ್ಟ ಮೇಲೆ ನೋಡಿ ಈ ಥರ ಆಗಿರುತ್ತೆ. ಕಲರೆಲ್ಲ ಅದು ಫುಲ್ಲು ಊದ್ಕೊಂಡಿರುತ್ತೆ ಬೀಜ. ಸೊ ನೋಡ್ಬೋದು ನೀವು ಸೀಡ್ಸ್ ಈಗ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ಒಂದು ಸ್ಪೂನ್ ಸಹಾಯದಿಂದ. ತುಂಬಾ ದೇಹಕ್ಕೆ ತಂಪು ಅಂದರೆ ತುಂಬ ತಂಪು ಫ್ರೆಂಡ್ಸ್. ಇದು ಈ ತುಂಬ ಬಿಸಿಲಿರೋದ್ರಿಂದ ನೀವು ಈ ಜ್ಯೂಸನ್ನ ಒಂದು ಸಲ ಆದರೂ ಮಾಡಿಕೊಂಡು ಕುಡಿಯೋದ್ರಿಂದ ಕೆಲವರಿಗೆ ತುಂಬಾ ಈಟಿರುತ್ತೆ. ಸೊ ಅಂಥವ್ರು ಇದನ್ನು ದಿನ ಕೂಡ ಈ ಜ್ಯೂಸನ್ನ ಕುಡಿಬೋದು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಕುಲ್ಕಿ ಶರ್ಬತ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಲೋಟ, ಒಂದು ಗ್ಲಾಸ್ ಅಥವಾ ಯಾವುದನ್ನು ಬೇಕಾದರೂ ನೀವು ತೊಗೋಬೋದು. ಒಂದು ಬೌಲಲ್ಲಿ ಕೂಡ ಮಾಡ್ಕೋಬೋದು ಬೇಕು ಅಂತ ಅಂದರೆ. ನಾನೀಗ ಒಂದು ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಲೆಮನ್ ಪೀಸ್ನ ಹಾಕೋತಾ ಇದ್ದೀನಿ. ಸೊ ನೋಡ್ಬೋದು, ಲೆಮನ್ ಪೀಸ್ನಂದರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅದನ್ನು ರೌಂಡ್ ಶೇಪಲ್ಲಿ, ಜಾಸ್ತಿ ದಪ್ಪ ಬೇಡ. ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸೊ ನೀವು ಸಕ್ಕರೆ ಕಮ್ಮಿ ಯೂಸ್ ಮಾಡಿ, ಸ್ವಲ್ಪ ಉಪ್ಪನ್ನು ಕೂಡ ಜಾಸ್ತಿ ಹಾಕ್ಕೋಬೋದು ನಿಮಗೆ ಸ್ವೀಟ್ ಬೇಡ ಅನ್ನೋದಾದರೆ. ಇಲ್ಲ ಅಂತಂದರೆ ನೀವು ಹನಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನೀಗ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಸೊ ಪೂರ್ತಿ ಅರ್ಧ ಹೋಳು ಹಿಂಡ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತ ಅಂದರೆ ನೀವು ಒಂದು ಲೆಮನ್ನು ಕೂಡ ಹಾಕ್ಬೋದು. ಇದಕ್ಕೆ ನೋಡಿ ನಾನು ಸಬ್ಜಾ ಸೀಡ್ಸ್ನ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಬಿಸಿಲಿದೆ. ಈ ಬಿಸಿಲಿನ ತಾಪಕ್ಕೆ ನಮಗೆ ಆಚೆಯಿಂದ ಬಂದಾಗ ಏನಾದರೂ ತಣ್ಣಗಿರೋದು ಬೇಕು ಅನ್ನಿಸ್ದಾಗ ಖಂಡಿತ ಈ ಶರ್ಬತ್ನ ಮಾಡಿಕೊಡಿರಿ, ಕುಲ್ಕಿ ಶರ್ಬತ್. ಸೊ ಇವಾಗ ಒಂದು ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ನಾನು ಸೀಳ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಒಂದೇ ಒಂದು ಹಾಕಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಂತ ಅದು. ನಂತರ ಈಗ ನಾನಿಲ್ಲಿ ಪುದೀನ ಎಲೆಗಳನ್ನು ತಗೊಂಡಿದ್ದೀನಿ. ಒಂದು 4ರಿಂದ 5 ಪುದೀನ ಎಲೆ ಹಾಕೋತಾ ಇದ್ದೀನಿ. ನಂತರ ಈಗ ನಾವು ಇದಕ್ಕೆ ತಣ್ಣಗೆ ಬೇಕು ಅಂತ ಅಂದರೆ ಮಾತ್ರ ನೀವು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿ. ನಿಮಗೆ ತಂಪಾಗಿ ಬೇಕು ಅನ್ನೋದಾದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವು ನೀರನ್ನು ಕೂಡ ಹಾಗೆ ಹಾಕಿ ಸ್ವಲ್ಪ ಕುಡಿಬೋದು. ಓಕೆ, ಅಲ್ಲಿ ನೀವು ಐಸ್ ಕ್ಯೂಬೇ ಹಾಕಬೇಕು ಅಂತ ಏನೂ ಇಲ್ಲ. ಓಕೆ ನೋಡಿ, ನಾನಿವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು 2 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇದು ಕುಲ್ಕಿ ಶರ್ಬತ್ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಸಮ್ಮರಲ್ಲಂತೂ ತುಂಬಾ ಒಳ್ಳೆ ಡ್ರಿಂಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು. ಓಕೆ ನೋಡಿ, ಈಗ ಇದನ್ನು ಸ್ವಲ್ಪ ನಾವು ಫಸ್ಟಿಗೆ ನಾನು ಒಂದು ಸ್ಪೂನಲ್ಲೇ ನಿಮಗೆ ಮಿಕ್ಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕುಲ್ಕಿ ಶರ್ಬತ್ ಅಂತ ಅಂದರೆ ನಾವು ಇದನ್ನು ಕುಲುಕಬೇಕು. ಸೊ ನಾನು ಅದು ಹೇಗೆ ಅಂತ ತಿಳಿಸ್ತೀನಿ. ನಿಮಗೆ ಅದಾಗಲ್ಲ ಅನ್ನೋದಾದರೆ ನೀವು ಒಂದು ಸ್ಪೂನ್ ಸಹಾಯದಿಂದ ಕೂಡ ಆ ಥರ ಶೇಕ್ ಮಾಡಿ. ಓಕೆ ನೋಡಿ, ಇವಾಗ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಮೇಲೆ. ಅದು ಶೇಕ್ ಮಾಡಿದಾಗ ನಾವೀಗ ಕುಲುಕ್ತೀವಲ್ಲ, ಈಗ ಶರ್ಬತ್ನ ಈ ಥರ ಕುಲುಕಿದ್ರೆ ಅದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಳಗೆ ಅಂತ. ಸೊ ನಿಮಗಿದು ಆದರೆ ಇದನ್ನು ಮಾಡಿ, ಇಲ್ಲ ಅಂದರೆ ನೀವು ಸ್ಪೂನ್ ಸಹಾಯದಿಂದ ಕೂಡ ಇದನ್ನು ಹೀಗೆ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಕೇರಳದ ಸ್ಪೆಷಲ್ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ಇದು ಕೇರಳದಲ್ಲೆಲ್ಲ. ಓಕೆ, ಕುಲ್ಕಿ ಶರ್ಬತ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.